ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ನಿನ್ನೆ ನಾವು ಹುಬ್ಬಳ್ಳಿಗೆ ಏನು ಹೋಗಿದ್ವಲ್ಲ ಅದರದ ಮುಂದುವರೆದ ಭಾಗ ಇದೆ, ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್. ಅಲ್ಲಿಂದ ಹುಬ್ಬಳ್ಳಿಯಿಂದ ನಾವು ವಾಪಸ್ ಈಗ ಊರ ಕಡೆ ಬರಾಕತ್ತೀವಿ. ಇಲ್ಲಿ ಮನೆಗೊಂದು ಹೋಗ್ಬೇಕಾ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳೇನಿಲ್ಲ ಗೊತ್ತಿಲ್ಲ. ಕೆಲ್ಸದ ಮ್ಯಾಗನ ಹೋಗಿದ್ದೀವಿ ನಾವು. ಈಗ ವಾಪಸ್ ಹೋಗ್ಬೇಕಾದ್ರೆ ನಾವು ಮತ್ತಿಲ್ಲೇ ಸವದತ್ತಿ ಮ್ಯಾಗನ ಹೋಗ್ಬೇಕಾ, ಸತಮ್ಮನ ದೇವಸ್ಥಾನದ ಹತ್ತಿರ ಅದನ್ನು. ನಿನ್ನೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹೋಗಿದ್ಕೆ. ನೀವು ಸಹಿತ ಖುಷಿ ಪಡ್ರಿ. ಹೌದು, ಈಗಿನ ಕಾಲದಾಗ ಯಾರಿಗೂ ಆಗಂಗಿಲ್ಲ. ಕರೆದ್ರೆ ಒಂದು ಚರ್ಗಿ ನೀರು ಕೊಡ್ಬೇಕಾಕೈತಲ್ಲ ಅಂತ ಯೋಚನೆ ಮಾಡೋ ಅಂಥ ಕಾಲ ಇದೆ. ಬಟ್ ನಾವು ಹೋದಿಂದ ಅಷ್ಟೆಲ್ಲ ಪ್ರೀತಿ ತೋರಿಸಿ ಅಷ್ಟೆಲ್ಲ ನಮಗೋಸ್ಕರ ಅಂತನ ವೆರೈಟಿ ಅಡುಗೆ ಎಲ್ಲ ಮಾಡಿ ಊಟ ಕೊಡೋದಂತಂದ್ರೆ ಅದು ಸಣ್ಣ ಮಾತು ಅಲ್ವೇ ಅಲ್ಲ. ಕೆಲವ್ರು ಅಂದ್ರೆ ಯಾರು ಹೇಳ್ರಿ ಅಂತ ಕೆಲವ್ರು ಕೇಳಿದ್ರಿ. ನೀವು ಹೆಂಗೆ ವಿಡಿಯೋನ ನೋಡಿ ನಂಗೆ ಸಪೋರ್ಟ್ ಮಾಡ್ತಿರಲ್ಲ, ಅದೇ ಥರ ಅವರು ಆಂಟಿ ನನ್ನ ವಿಡಿಯೋನ ನೋಡಿ ನನ್ನ ಪ್ರೀತಿನ ಕೊಡೋರ. ಪ್ರತಿದಿನಾನು ವಿಡಿಯೋನ ಮಿಸ್ ಮಾಡೋಂಗಿಲ್ಲ. ಅವ್ರು ನನ್ನ ವಿಡಿಯೋನ ನೋಡೋರ. ಜಾಸ್ತಿ ವರ್ಷದ ಪರಿಚಯ ಅಂತ ಅನ್ನೋದಕ್ಕಿಂತ ನಾವು ಯಾವಾಗ ಪರಿಚಯ ಆಕ್ಕೇವಿ, ನಾವು ಎಷ್ಟು ವರ್ಷ ಅನ್ಯೋನ್ಯವಾಗಿರ್ತೀವಿ, ನಾವು ಹೆಂಗಿರ್ತೀವಿ ಅನ್ನೋದು ನಮ್ಮ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಕೆಲವರು ಹೆಂಗಂತಂದ್ರೆ ಸ್ವಾರ್ಥ ಇಟ್ಕೊಂಡು ಏನೋ ಒಂದು ಫ್ರೆಂಡ್ಶಿಪ್ ಅಂತ ಮಾಡ್ತಾರೆ. ಅದು ಯಾವಾಗಲೂ ಶಾಶ್ವತವಾಗಿರೋಂಗಿಲ್ಲ. ಬಟ್ ಈ ಥರದ ಏನು ಸ್ನೇಹ ಸಂಬಂಧ ಇರ್ತೈತಲ್ಲ, ಇದು ಲೈಫ್ ಲಾಂಗ್ ಇರ್ತೈತೆ ಅಂತ ಹೇಳ್ತೀನಿ ನಾನು. ಯಾರಾದರೂ ನೀವೇನಾದರೂ ಫ್ರೆಂಡ್ಶಿಪ್ ಮಾಡಲಿ, ಏನೋ ಮಾಡಲಿ, ಯಾವುದೋ ಒಂದು ಸ್ವಾರ್ಥನ ಇಟ್ಕೊಂಡು, ಏನೋ ಒಂದು ಲಾಭನ ಇಟ್ಕೊಂಡು ಯಾವತ್ತೂ ಫ್ರೆಂಡ್ಶಿಪ್ ಮಾಡೋಕೆ ಹೋಗ್ಬಿಟ್ರೆ. ಯಾಕಂದ್ರೆ ನನ್ನ ಲೈಫಲ್ಲೂ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಸಾಕಷ್ಟು ಸಲ ನನ್ನ ಲೈಫಲ್ಲಿ ಪಾಠ ಕಲ್ತೇನೆ. ಬಟ್ ಆದರೂ ನಾನು ಎಚ್ಚೆತ್ಕೊಳ್ಳಾಕತ್ತಿಲ್ಲ. ಬಟ್ ಎಚ್ಚೆತ್ಕೊಳ್ತೇನೆ ಇನ್ನು ಮುಂದೆ. ಹೆಂಗಂತಂದ್ರೆ ಏನೋ ಒಂದು ಕೆಟ್ಟ ಸ್ವಾರ್ಥನ ಇಟ್ಕೊಂಡು ಫ್ರೆಂಡ್ಶಿಪ್ನ ಮಾಡಿ ಅವ್ರ ಕೆಲ್ಸಕ್ಕೆ, ಅವ್ರ ಅವಶ್ಯಕತೆಗೆ ನನ್ನನ್ನು ಬಳಸ್ಕೊಂಡು ಆಮ್ಯಾಗೆ ನನಗೆ ಕೆಟ್ಟದ್ದು ಮಾಡಿ ಬಿಟ್ಟು ಹೋದಂಥ ಫ್ರೆಂಡ್ಸ್ ಭಾಳ ಜನ ಅದಾರ. ಬಟ್ ಏನು ಸದ್ಯಕ್ಕೆ ಎಲ್ಲರೂ ಖುಷಿಯಾಗಿರ್ಬೋದು, ಅವರು ಖುಷಿಯಾಗಿರ್ಬೋದು. ಬಟ್ ಕರ್ಮ ಅನ್ನೋದು ಯಾವತ್ತೂ ಯಾರನ್ನೂ ಬಿಡೋಂಗಿಲ್ಲ. ನಾವು ಅಲ್ಲಿಂದ ಈಗ ಮನೆಗೆ ಬಂದೀವಿ, ಇಲ್ಲೇ ಊರಿಗೆ ಬಂದೀವಿ ಅವನ ಹತ್ರ. ಇಲ್ಲಿ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಬರಲೆ ನಾನು ಚೀಲನೇ ಬಸ್ ಯಾವ್ದು ನೆಬಸ್ತಿ ಅಲ್ಲಿ ಯಾರನ್ನೂ ಹುಡ್ಕಾಕ್ ಹೋದ್ರೆ ಉಳ್ಸೆಟ್ಟಿ ಅಂತ ದುಡ್ಡು ಕೊಟ್ಟಿನ ಆಕೆಗೆ. ಏನು ಹೊಲ ಹಚ್ಚಿ ಮನೆ ಹಚ್ಚಿ ಹೊರಗೆ ಹೋಗಿದ್ದವನ 1-2 ದಿನ. ಅದಕ್ಕೆ ಮರ್ಯಾಳ ಅವ್ರ ರೇಟ್ ಇದ್ದ ಮಾಡಲಿಲ್ಲ ನೋಡಿ ನಮ್ಮವು. ಜೋಳ ಒಯ್ಯಕ್ಕಂತ ಬಂದಿವ್ರಿ. ಆಕಾರ ನೋಡ್ರಿ ಒಂದು ಹೆಂಗೆ ಆಗ್ಬಿಟ್ಟು 16 ಸಲ ಅಲ್ಲ, 101 ಸಲ ಹೇಳ್ತೀನಿ, 1001 ಸಲ ಹೇಳ್ತೀನಿ. ಯಾವ ಚೀಲ ನುಸಿ ಬುಚ್ಚ ಅನ್ನಕತ್ತಾವ. ಹಂಗಲ್ಲ ಎಲ್ಲ ಚೀಲ ಒಂದಾದ. ಇರ್ಲಿ ಇಲ್ಲ ರೆಡ್ಡರೆಲ್ಲ ಮಾಡಿದಾರಲ್ಲ, ನಮಗಲ್ಲ ನಮಗೆ ಒಯ್ಯಿರಿ ಅಂತಾಳೆ. ಒಂದು ಬೇಸ್ ಸಲತ್ತು ಇನ್ನು ಮಕ್ಕಳಿಗೆ ಕಡಿಮೆ ನುಸಿ ಇಷ್ಟ ಹಂಗಾಗ್ಯಾವು ಬುಚ್ಚ ಅನ್ನಕತ್ತಾವ ಅಂತ ಅವ ಅಂದ ನೋಡ್ರಿ. ಪ್ಯಾಂಟ್ ಅಂತ ಕಳಿಲ್ಲ. ಕಾರ್ನಾಗ ಎಲ್ಲಿಡೋದು ಅದನ್ನು? ಬರ್ರಿ, ನಾವ್ ಈಗ ಆಗೆಲ್ಲ ಬಂದೇವ್ರಿ. ಯಾವಸ ಅದನ್ನೇ ವರ್ಷ ಈ ಕಡೆ ವರ್ಷಂತಿ. ನಮ್ಮ ಮನ್ಯಾಗ ಹೋದಿಟ್ರಿ ಇಲ್ಲಿನ ಬಿಡೋದಲ್ಲ. ಹಾ ರೀ,
ಕಾರ್ನಾಗ ಇಡಾಕ ಹೋಗಂಗಿಲ್ರಿ. ಇದನ್ನ ಅರ್ಕಿ ಮಾಡಿದ್ರು. ಅದ ಒಂದ್ ಚೀಲಕ್ ಗೊಬ್ಬರ ಚೀಲಕ್ ಜೋಡಿ ಬಡಬಡ ಬಾಯ್ ಬಿಡ್ಲತ್ತ. ಮೊದಲೊಂದ್ ಜೊತೆ ಮುಗಿ ಬಿಚ್ಚು ನೋಡಿ ಚಲೋ ಇದ್ರ ಅದನ್ನ ಮಾಡ ಇಲ್ಲಿಕ ಬ್ಯಾರೆ ಚೀಲ ಬಿಚ್ಚು ಎಲ್ಲ ಒಂದ ಬಿಡ ಒಂದಂದ್ರ 2 ಡೋಲ ಕೂಡ ಅಂತ ಹೇಳಿಲ್ಲ. ಈಗ ಒಂದ್ ಚೀಲ ಐತಿ ಅದ್ ಯಾವ್ದೈತೆ ಅನ್ನೋದು ಯಾವ್ದಾರ ಬಿಡ ಜಿನಗ ಐತಿ ನೋಡದ. ದಾನ ಕೊಟ್ಟೈತಿ ಮತ್ ನೀನ ಹೇಳಿದಿಲ್ಲ ಪುಕ್ಷರಿ ಕೊಡಾಕತ್ತಿಲ್ಲ ನಿಮ್ಮವ್ ಅಂತೇಳಿ ಆ ಲೆಕ್ಕಕ್ಕ ನೋಡಿ ಇಲ್ಲೇ ಇಲ್ಲಿ ನೋಡ ಅಂದ್ರ ಒಂದ್ ಬೇಸ್ ಹೊಲದದಾವಂತ್ರಿ ಒಂದ್ ಚೀ ಅಲ್ಲ ಕುಡಿಯದ ಇರಲ್ಲ ನಡಿ ನಮ್ಗೇನು ಮಡ್ಡೆ ಐತಿ ಮಡ್ಡ್ಯಾಗ ಅವ್ ನಮ್ಮ ಚಲೋ ಅದಾವ ಇವನ ಬಳಸುನಂತ. ಅಯ್ಯೋ ಈ ಬಾಳ ನೀವಿಬ್ರು ಬಾಳ ತಿಡ್ಡವ ಬುಚ್ ಅಂದಾಗತ್ತವಳ ಯಾವೇ ಅವನು ಆರಾಕ್ರೆ ಮತ್ತ ಕೈಗೆ ಹತ್ತದಲ್ಲ ಅವ. ಅವ್ ಇರಲಕ್ ಬಿಡ್ ನಾವ್ ಒಯ್ತ ನಮ್ಗೇನ್ ಮಡ್ಯಾಗ ನಾವ್ ಅವ್ ಮೊದ್ಲಿನೂ ಚಲೋ ಅದಾವ. ಅಷ್ಟ್ ಮಾಡು. ಮನ್ಯಾಗ ಜೋಳ ತಗೊಂಡಿನಿ, ಜೋಳ ತಗೊಂಡ ಮತ್ತ ಊರ್ ಕಡೆಗೂ ನಮ್ಮನೆ ಸಿಟಿ ಬರಾಕತೈತಿ. ಜೋಳ ತಗೊಂಡಿ ಅನ್ನೋದಕ್ಕ ನಮಗ್ ಕೊಡದೈತಿ ಅದಕ್ಕೆ ಕೊಟ್ಟಾರಂತ ಹೇಳ ಏಕ ಅವರೇ ಕೊಡೋದೈತಿ ನೋಡ್ರಿ. ಹಿಂಗ್ ಹೇಳ್ತಾರ ಇವ್ರು ಏನ್ ದುಡ್ಡು ಕೊಟ್ಟಾರ ಕೇಳ್ರಿ. 1 ಎಕರೆ ಹೊಲ ಉಣ್ಣಾಕತ್ತಾರಲ್ಲ ಅಲ್ಲಿ ನಂದ ತಗೋದಲ್ಲ ಪುಕ್ಷಟಿ ನಿಮ್ಮ ಮಾಪ್ ಹಂಗ ಇದನ್ನು ಕೊಡೋದಿಲ್ಲ ಅವನ ಇದಕ್ ಮಾತಾಡ್ತೀವಿ ಬಿಡ ನೋಡ ಬಿಡ. 17 ವರ್ಷ ಆತ್ ಮದುವೆ ಆಗಿ ಕೊಟ್ಟಾರ ಯಾವಾಗಾರ ಒಂದ್ ಚಿಪ್ ಜೋಳ ಬೆಳೆದಾಗ ಕೊಟ್ಟ 17 ವರ್ಷ ಬೆಳೆದೇ ಅಲ್ಲ ಜೋಳ ಹಾಕೋದಿಲ್ಲ. ಅದ 5 ವರ್ಷ ಬೆಳೆದಾರ ಜೋಳ. ಚಾ ಕಷ್ಟವ ಹೋಗಿ ಚಾ ಕೊಡೋದು ಜೋಳ ತಗೊಂಡು ಬಸ್ ಈಗ ನಮ್ಮ ಊರ್ ಕಡೆ ಅದೇನು ಪುಕ್ಷಟಿ ಚಾ ಕಾಸಿಲ್ಲ ಮನೆ ಸಕ್ರೆ ನಾನು ಕೊಟ್ಟು ಕಳ್ಸೀನಿ 20 ಕಿಲೋ 20 ಕೆಜಿ 10 ಕೆಜಿ ತಂದಾವೆಲ್ಲ 5 ಕೆಜಿ ತಂದಾವೆಲ್ಲ. ಯಾಕೆ ಅಂದಾಗದ ಅಲ್ಲ ಪುಕ್ಷಟಿ ಕೊಟ್ಟಿ ನನಗೆ ಮತ್ತಿ ಕೊಟ್ಟಿ 2 ಕೆಜಿ ತಂದಾವೆ ಪಾಲ್ ಐತಿ. ಮತ್ತ ನಿಂದಿಲ್ಲ ಸವನಂಗ್ ಪಾಲ ತಂದಿಲ್ಲ ಅದ ಹೇಳಿನ್ಲಿ ಬರೋದಾರ ಇರ್ಲಿ ಹೋಗೋದಾರ ಬೇಡ ನಮ್ಮ ಅಣ್ಣಾರ ಅದಾರ ಇಬ್ರು. ಹೆಂಗೆ ಕೋಳಿ ಜಗಳ ಎಷ್ಟು ಕಮ್ಮಿ. ನಮ್ಮ ಸೂರ್ಯದೇವ ಏನು ಮಸ್ತ್ ಕಾಣಿಸಾಕತ್ತ ನೋಡ್ರಿ. ಶಿವರಾತ್ರಿಗೆ ಶಿವರಾತ್ರಿ ರೆಡಿ ಆಗತ್ತಾನೆ ಮ್ಯಾಗ ಮತ್ತು ಹಂಗ ನಾವು ಹಿಂಗೆ ಕಾರ್ ತೊಗೊಂಡು ಎಲ್ಲಾರು ಹೋದ್ರೆ ಅಯ್ಯೋ ನಿಮ್ದು ಕಾರ್ ಐತಿ ಅದು ಐತಿ ಇದು ಐತಿ ಏನು ಕಡಿಮೆ ಆಗೈತಿ ನಿಮ್ಗೆ ಹಂಗೆ ಹಿಂಗೆ ಅಂತೇಳಿ ಅಂತಂತಾರೆ. ಯಾರೋ ಹೋಗಲಿ ಕಾರ್ ತೊಗೊಳೋದೇನು ದೊಡ್ಡ ಕಷ್ಟ ಅಲ್ಲ. ಕಾರ್ ತೊಗೊಂಡಿಂದ ಅದನ್ನ ಏನು ಮೇಂಟೈನ್ ಮಾಡೋದು ಇರ್ತೈತಿಲ್ಲ ಅದು ಮೇನ್ ಇರ್ತೈತಿ. ನಾವು ತೊಗೊಂಡಿರೋದು ಶೋರೂಮ್ ಡೆಲಿವರಿ ಕಾರನ್ನ. ಬಟ್ ಅದು
ಯಾಕೋ ಒಂಥರ ವಿಸಿಲ್ ಹಾಕಿದವ್ರ ಥರ ಸೌಂಡ್ ಬರಾಕತ್ತೈತಿ ಅದು ಗಾಲಿ ಒಳಗೆ. ಮೊನ್ನೆ ನಮ್ಮ ಮನೆಯವ್ರು ಬೆಳಗಾವ್ಗೆ ಹೋಗಿ ಶೋರೂಮ್ದಾಗ ತೋರಿಸ್ಕೊಂಬಂದಾರ. ಅಲ್ಲಿ ಏನಾಗಿಲ್ಲ ಅಂತ ಅಲ್ಲಿ ಎಲ್ಲ ಚೆಕ್ ಮಾಡಿ ಅಲ್ಲಿ ಗೊತ್ತಾಗಿಲ್ಲ ಏನಾಗಿಲ್ಲ ಅಂತಂದ್ರೆ ಮತ್ತು ವಾಪಸ್ ಮತ್ತು ಅದೇ ಪ್ರಾಬ್ಲಮ್ ಬರಾಕತ್ತಿತ್ತು. ಹಾಗಾಗಿ ವಾಪಸ್ ಅಲ್ಲಿ ಹುಬ್ಳಿ ಒಳಗೆಲ್ಲ ನಮ್ಮ ಮನೆಯವ್ರು ಶೋರೂಮ್ಗೆ ನಾನು ಅಲ್ಲಿ ಮನ್ಯಾಗ ಬಿಟ್ಟು ಎಲ್ಲ ಹೋಗಿ ಅಡ್ಡಾಡಿ ನೋಡ್ಕೊಂಬಂದ್ರೆ ನಾವು ಹೋಗಿದ್ದ ಸಂಡೇ ಇತ್ತಲ್ಲ. ಹಾಗಾಗಿ ಅವತ್ತು ಎಲ್ಲಿ ಏನೂ ಓಪನ್ ಇರಲಿಲ್ಲ ಅಂತ ಅದಕ್ಕೋಸ್ಕರ ಮತ್ತು ಇಲ್ಲಿ ರಾಮದುರ್ಗದಾಗ ಬಂದು ಇಲ್ಲಿ ತೋರ್ಸಾಕತ್ತಿದ್ರು. ಇಲ್ಲಿ ಎಲ್ಲ ಪಿಚ್ ನೋಡಿದ್ರೆ ಏನೂ ಆಗಿಲ್ಲ, ಅದು ಸೌಂಡ್ ಬರೋಕ್ಕೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಹೇಳಂತಂದ್ರೆ ಮತ್ತು ನಮ್ಮ ಮನೆಯವರಲ್ಲೆಲ್ಲ ತೋರಿಸಿದ್ರು. ಈಗ ನಾವು ಎಲ್ಲೋ ಒಂದು ಕಡೆ ಕಾರ್ನ ಚೆಕ್ ಮಾಡಿ ಬಿಚ್ ನೋಡ್ತಾರೆ ಅಂತಂದಿಂದ ನಮ್ಗೆ ಮಿನಿಮಮ್ 500 ರೂಪಾಯಿ ಏನಾದರೂ ಚಾರ್ಜಸ್ ಮಾಡ್ತಾರೆ. ಅದನ್ನು ನಾವು ಕೊಡಲೇಬೇಕಾಕೈತೆ. ಅಲ್ಲಿ ಏನು ಅವರ ಬಿಚ್ ನೋಡೋಕನ್ನ ಅಷ್ಟು ಚಾರ್ಜಸ್ ಮಾಡ್ತಾರೆ. ಅದಕ್ಕೆ ಹೇಳೋದು, ಯಾಕಂದ್ರೆ ನಾವು ಏನೋ ಒಂದು ದೊಡ್ಡ ಗಾಡಿ ತೊಗೊಂಡ್ರೆ ಅದರಿಂದ ಅದರಷ್ಟು ಖರ್ಚು ಇರ್ತೈತಿ. ಬಟ್ ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ನಾವು ಯಾವ್ರು ತೊಗೊಂಡಾರ ಇವ್ರು ತೊಗೊಂಡಾರ ಅಂಥೇಳಿ ತೊಗೊಳ್ಳೋದು. ಮತ್ತು ವರ್ಷ ಅದಕ್ಕೆ ಇನ್ಸೂರೆನ್ಸ್ ಕಟ್ಟಬೇಕು. 10,000 12,000 ಹೀಗೆಲ್ಲ ಇನ್ಸೂರೆನ್ಸ್ ಇರ್ತೈತಿ. ಇನ್ಸೂರೆನ್ಸ್ ಕಟ್ಟಬೇಕು. ಈಗ ಒಂದು 100 ಕಿಲೋಮೀಟ್ರ್ ಹೋದ್ರೆ 1,000 ರೂಪಾಯಿದು ಎಣ್ಣೆ 1,000 ರೂಪಾಯಿ ಅಲ್ಲ, ಇನ್ನೂ ಜಾಸ್ತಿ ಅಂತ ಅನಿಸ್ತು. 1,500 ರೂಪಾಯಿ ಎಣ್ಣೆ ಹಾಕಿಸ್ಬೇಕು. ಹೀಗೆಲ್ಲ ಅದರಿಂದ ಸಾಕಷ್ಟು ಖರ್ಚು ಇರ್ತಾವೆ. ಅದ್ರೊಳಗೆ ನನಗೆ ಕಾರೊಂದು ಆಗಿ ಬರೋಂಗಿಲ್ಲಲ್ಲ. ನಾನು ಜಾಸ್ತಿ ಹಿಂಗೆ 100 ಕಿಲೋಮೀಟ್ರ್ ಒಳಗಡೆ ಇತ್ತಂದ್ರೆ ನಾನು ಏನು ಮಾಡ್ತೇನೆ ಅಂದರೆ ಬೈಕಲ್ಲಿ ಹೋಗೋಕೆ ಇಷ್ಟಪಡ್ತೀನಿ. ನಂಗೆ ಕಾರ್ ಜರ್ನಿ ಒಂದೊಂದು ಟೈಮ್ ಏನು ಹೋಗಂಗಿಲ್ಲ, ಒಂದೊಂದು ಟೈಮ್ ಆಗತ್ತೆ ಸಿಕ್ಕಾಬಡಿ ತ್ರಾಸ ಆಕೈತಿ. ಯಪ್ಪ ಮನ್ಯಾಗಿರೋದು ಚಲೋ, ಒಂಥರ ನರಕ ಯಾತನೆ ಆದಂಗೆ ಆಗ್ಬಿಡ್ತೈತಿ. ಯಾಕಾದ್ರೂ ಬನ್ನಿ ಏನೋ ಕಾರಲ್ಲಿ ಅಂತೇಳಿ ಅನಿಸ್ತೈತಿ. ಈಗ ಅದನ್ನ ಇಲ್ಲೇ ಬಿಚ್ಚಿ ಇದನ್ನ ಮಾಡಿ ನೋಡಾಕತ್ತಿದ್ರು. ಯಾವುದೋ ಒಂದು ಏನೋ ತೊಗೋತೇವೆ ಅಂತಂದ್ರೂ ಅದರಿಂದ ಸಾಕಷ್ಟು ಖರ್ಚು ಇರ್ತಾವೆ. ಬಟ್ ನೋಡೋವ್ರಿಗೆ ಏನು ಅನ್ನಿಸ್ತೈತೆ ಅಂದರೆ ಕಾರ್ ಐತಾಳೆ ಅವ್ರಿಗೇನು ಕಡಿಮೆ ರಗಡೆ ಐತಾಳೆ ಅಂತೇಳಿ ಅಂತ ಅನಿಸ್ತೈತಿ. ಎಲ್ಲ ಖರ್ಚು ಇರ್ತಾವೆ, ಅದರಿಂದ ಎಲ್ಲ ಖರ್ಚು ಇರ್ತೈತಿ. ನಾವು ಹಿಂಗೆ ಏನೂ ಗೊತ್ತಿರಂಗಿಲ್ಲ. ನಮ್ಮ ಮನ್ಯಾಗ ಇದ್ದವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರ್ತೈತಿ, ಖರ್ಚು ಎಷ್ಟಿರ್ತೈತಿ ಏನಿರ್ತೈತಿ ಅಂತೇಳಿ. ಕಾರ್ ಇದ್ದವ್ರು ಶ್ರೀಮಂತರಂತ ನಾವು ಸಣ್ಣವರಿದ್ದಾಗೆಲ್ಲ ಇತ್ತು. ಬಟ್ ಇವಾಗ ಕಾರ್ ಇದ್ದವ್ರು ಶ್ರೀಮಂತರೆಲ್ಲ ಎಲ್ಲರ ಹತ್ರನೂ ಕಾರ್ ಇರ್ತಾವೆ, ಇರಂಗಿಲ್ಲ ಅಂತಲ್ಲ. ಬಟ್ ಅದನ್ನು ಹೇಳಿನೆಲ್ಲ ನಾನು ಮೇಂಟೈನ್ ಮಾಡೋದು ದೊಡ್ಡ ಕಷ್ಟ. ಅದನ್ನು ತೊಗೊಂಡಿಂದ ಅಂತೇಳಿ ತೊಗೊಳ್ಳೋ ಮಟ್ಟ ಒಂದಕ್ಕೈತಿ. ತೊಗೊಂಡಿಂದ ಮತ್ತು ಅಯ್ಯೋ ಯಾಕಾದ್ರೂ ತೊಗೊಂಡ್ವೇನೋ ಅಂತ ಅನಿಸ್ತೈತಿ. ಈಗ ಏನಾದರೂ ಹಿಂಗೆ ಫ್ರೆಂಡ್ಸ್ ಫ್ಯಾಮ್ಲಿ ಅಂತ ಇರ್ತಾರೆ, ಹಂಗೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ತಿರ್ತಾರೆ. ಬಟ್ ಕೆಲವ್ರು ಹೆಂಗಂತಂದ್ರೆ ಅರ್ಥ ಮಾಡ್ಕೊಂಡು ಎಣ್ಣೆ ಐತಿ ಹಾಕಿಸ್ತಿರ್ತಾರೆ. ಇನ್ನು ಕೆಲವರು ಏನೂ ಯೋಚನೆ ಮಾಡೋಂಗಿಲ್ಲ ಅದರ ಬಗ್ಗೆ. ಯಾಕಂದ್ರೆ ನಾವು ಎಣ್ಣೆ ಅದಕ್ಕೆ ಪೆಟ್ರೋಲ್ ಹಾಕಬೇಕಾದ್ರೆ ದುಡ್ಡು ಕೊಟ್ಟು ತೊಗೋಬೇಕಲ್ಲ, ಅದನ್ನು ಯಾವುದೂ ಯೋಚನೆ ಮಾಡೋಂಗಿಲ್ಲ. ಹಾಗಾಗಿ ಒಂದೊಂದು ಕೊಡಲಿಲ್ಲ ಅಂತಂದ್ರೆ ಅಯ್ಯೋ ಕೊಟ್ಟಿಲ್ಲ, ಹೋಗಲಿಲ್ಲ ಅಂದ್ರೆ ಅಯ್ಯೋ ಬರಲಿಲ್ಲ ಕೊಡಲಿಲ್ಲ, ಹೀಗೆಲ್ಲ ಮಾತು ಬರ್ತಾವೆ. ಇನ್ನೂ ಇಲ್ಲದೇ ಇದ್ದಾಗನ ಚಲೋಪ ಅಂತೇಳಿ ಅಂತ ಅನಿಸ್ತೈತಿ. ಒಂದು ಕಡೆ ಫ್ರೆಂಡ್ಶಿಪ್ಪು ಕೆಡ್ತಿರ್ತಾವೆ, ಸಂಬಂಧಗಳನ್ನು ಕೆಡ್ತಿರ್ತಾವೆ. ಅದರ ಅರ್ಥ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಸ್ಕೊಂಡು ಹೋದರೆ ಏನು ತೊಂದರೆ ಇರೋಂಗಿಲ್ಲ. ಹಾಕಿಸ್ಲಿಲ್ಲ ಅಂದ್ರೆ ನಮ್ಗೆ ಲಾಸ್ ಅಂತಂದ್ರೆ, ಯಾಕಂದ್ರೆ ನಾವು ಅದಕ್ಕೆ ನೀರು ಹಾಕೇನು ಹೊಡ್ಯಕ್ಕೆ ಬರೋಂಗಿಲ್ಲಲ್ಲ. ಹಾಗಾಗಿ ಅಲ್ಲೆಲ್ಲ ತೋರಿಸ್ಕೊಂಡು ವಾಪಸ್ ನಾವು ಬರಬೇಕಾದ್ರೆ ನಮ್ಗೆ ಲೇಟನ್ನು ಆಗಿಬಿಡ್ತು. ಹಿಂಗೈತೆ ನೋಡ್ರಿ ಕಾರಿನ ಸುದ್ದಿ. ಕಾರ್ ಇದ್ದವ್ರಿಗೆ ಖಂಡಿತ ಈ ಥರದ ಎಲ್ಲ ಅನುಭವ ಆಗಿರ್ತಾವೆ ಅಂತ ನಾನು ಅನ್ಕೋತೀನಿ. ನಾನು ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ನಮ್ಮ ಯಜಮಾನ್ರ ಆಕಾರ ನೋಡ್ರಿ ಹಿಂಗೆ ಇರ್ಬೇಕು. ಮಾವಿನಕಾಯಿ ತಿನ್ನಕತ್ತೇನೆ ರೀ. ತಿನ್ನೋದು ಇಂಪಾರ್ಟೆಂಟ್, ಮಾತಾಡೋದು ಆಮ್ಯಾಗ. ನಮ್ಮ ಮನೆಯವ್ರಿಗೆ ನೀವು ಅರ್ಬಿ ಹಾಕೊಂಡಿಲ್ಲ ಅನ್ನೋದು ಗೊತ್ತೈತೆ ನನಗೆ. ಅವ್ರಿಗೆ ಯಾವಾಗ ಏನು ನೆನಪಾಕೈತೆ ಅವಾಗ ಅದನ್ನ ಮಾಡ್ತಾರೆ. ಮಾವಿನಕಾಯಿ ಅಯ್ಯೋ ಇಲ್ಲಿ ಬಾಳಿ ಗಿಡಗಳು ಬಂದವ. ನಾನು ಚಪ್ಪಲಿ ಎಲ್ಲಿ ಬಿಟ್ಟಿರ್ತೀನಿ, ಎಲ್ಲಿ ಇಲ್ಲ. ಎಲ್ಲದಿ ಜಾಕ ಮಾಡಕ್ಕಂತ ಅರ್ಬಿ ಕಳದವ್ರ ಅಂದ್ರೆ ಅರ್ಬಿ ಕಳದಾರ
ಬನ್ನೇನು ತೆಗ್ದಾರ ಎದುರುಗಡೆ ಕಡಿತಿ ಅಯ್ಯೋ ಹಣ್ಣಾಗಿ ಎಲ್ಲಿ ತಿಂದಾವ ನಾವು ನೋಡಿನಿಲ್ಲ ಇಷ್ಟು ಬಂದಾವು ತೋರಿಸ್ತೇನಿಲ್ರಿ ಅಲ್ಲಿ ನೋಡ್ರಿದ್ದ ಹಣ್ಣಂಗೆ ಯಾವ ವಾವ್ ಬಾಳೆ ಬಾಳೆ ಏಲಕ್ಕಿ ಬಾಳೆ ನೋಡ್ರಿ ಇದು ಅಯ್ಯೋ ಜೂಮ ಬರೋಲ್ತಲ್ಲ ಇದು ಕಾಣಿಸ್ತೈತಿ ನೋಡ್ರಿ ಅಲ್ಲಿ ಬಿಚ್ಚ 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 ಅದನ್ನ ಬಡ್ಡಿ ಹಿಡ್ಕೋಬೇಕು ನೀ ಅಲ್ಲಿ ಹುಡುಗಲ್ತ ಅಲ್ಲಿ ಬಡ್ಡಿ ಮಾನಿ ಗಿಡದ ಮೇಲೆ ಬೀಳ್ತೈತ ನಾ ಇದನ್ನ ಕಡದ ಕೈಯಾಗ ಹಿಡ್ಕೋತಿದ್ನಲ್ಲ ಹಿಡ್ಕೋಬಾಂಗ ಹೋಗ್ತಾನೆ ಯಾರು ನಿನಗೆ ಬಿಟ್ಟದ ಹಿಡ್ಕೋ ಏನ್ ಮಾಡಾಕತ್ತಿ ಕಡಿಯವಲ್ಲ ನಾನು ಇಲ್ಲಿ ಬಂದು ಇಟ್ಟು ಹಿಡ್ಕೊಂಡು ನಿಂತಿದ್ರೆ ಏನಾಕೈತಿ ನನಗೆ ಅದನ್ನ ಒಗದು ಬಾದ ಮಾಡ್ತೀನಿ ಕಡ್ದಾರ ಕಡಿತಿದ್ರೆ ದಡಗನ ಏನು ಏಸ್ ತಾಸ ಅದ ನೀ ಕಡಿದಾಡ ಚಂದ ಕಡಿಯಾಕತ್ತಿ ಅಂದ್ರೆ ಒಂದ ಕಡ್ತಕ್ಕೆ ಹೋಗತ್ತದ ಉಲ್ಟಾ ಕಡಿದ್ರೆ ಯಾವಾಗ ಈಗ ನೋಡ್ರಿ ನನ್ನ ಶುದ್ಧ ಇದಪ್ಪ ಇದು ಯಾವ ಮನೆ ಬಿಟ್ಟೈತಿ ನೋಡ್ರಿ ಇದು ವಾವ್ ಹಿಂಗೆಲ್ಲ ಬಾಳಿನೂ ಹಿಂಗ ಬಿಡ್ಬೇಕ ರೈತರಿಗೆ ಸ್ವಲ್ಪ ಇಷ್ಟ ನೀವು ನೋಡ್ರಿ ಎಷ್ಟು ಇರ್ತಾವೆ ಏಲಕ್ಕಿ ಬಾಳಿ ಮಾತ್ರ ನೋಡ್ರಿ ನಕ್ಕಂತ್ರ ಅದು ಹಿಡ್ಕೊಳಕ್ ಬರಲ್ಲ ಇದನ್ನ ಬಿಟ್ಟ ಇಲ್ಲಿ ಬಾಳೆ ಏನು ತೋರ್ಸಾಕತ್ತೇನಿಲ್ಲ ನಾವು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಯಾವುದೇ ರೀತಿ ರಾಸಾಯನಿಕ ಏನಂದ್ರೆ ಏನೂ ಹಾಕಿಲ್ಲ ಬರೀ ನೀರು ಒಂದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಈಗ ಆರ್ಗಾನಿಕ್ ಅಂತ ಹೇಳ್ತಾರಲ್ಲ ಬಟ್ ಎಲ್ಲವೂ ನಮ್ಗೆ ಆರ್ಗಾನಿಕ್ ಸಿಗೋದು ಭಾಳ ರೇರ್ ಈಗ ಏನು ಮಾಡಿಬಿಟ್ಟಾರಂದ್ರೆ ಈಗ ಅದನ್ನ ಒಂದು ಬಿಸ್ನೆಸ್ ಅಂತ ಅಂದ್ಕೊಂಡಾರ ಕೆಲವರು ಆರ್ಗಾನಿಕ್ ಅಂತ ಹೋಗ್ತಾರಲ್ಲ ಅಲ್ಲಿ ನಿಮ್ಗೆ ಮೋಸ ಆಗಂಗಿಲ್ಲ ಅಂತ ಏನು ಗ್ಯಾರಂಟಿ ಇರೋಂಗಿಲ್ಲ ಬಟ್ ಅಲ್ಲಿನೂ ಮೋಸ ಆಗ್ಬೋದು ಯಾಕಂದ್ರೆ ಕೆಲವೊಂದು ಬೆಳೆನ ಬೆಳಿಬೇಕಾದ್ರೆ ಕೆಲವೊಂದು ಕೆಮಿಕಲ್ ಅಂದ್ರೆ ಅವಕ್ಕೆ ರೋಗ ಬರದೇ ಇರೋಂಗೆ ಕೆಲವೊಂದು ಕೆಮಿಕಲ್ನ ಸಿಂಪಡಿಸ್ಲೇಬೇಕಾಕೈತಿ ಪೂರ್ತಿ ಆರ್ಗಾನಿಕ್ ಅಂತೂ ಏನೂ ಇರೋಂಗಿಲ್ಲ ಪೂರ್ತಿ ಆರ್ಗಾನಿಕ್ ಮಾಡೋಕೆ ಹೋದ್ರೆ ಜಾಸ್ತಿ ಖರ್ಚಾಕೈತಿ ಲಾಭ ಏನೂ ಹೋಗಂಗಿಲ್ಲ ಹಾಗಾಗಿ ರೈತರು ಲುಕ್ಷಣ ಯಾಕೆ ಮಾಡ್ಕೋತಾರೆ ರೀ ಮೊದಲೇ ನಾವು ಬೆಳೆದಿರೋ ಬೆಳೆಗೆ ಲಾಭ ಏನೂ ಸಿಗ್ತಿರೋದಿಲ್ಲ ಅಂಥದ್ರೊಳಗೆ ನಾವು ಜನರಿಗೆ ಯಾವ್ದು ಆರ್ಗಾನಿಕಾಗಿ ಬೆಳೆದು ಒಳ್ಳೆಯ ಬೆಳೆನ ನಾವು ಕೊಡ್ಬೇಕಂತ ಅಂದ್ಕೊಂಡ್ರೆ ಅಲ್ಲಿ ನಮಗೆ ಲಾಸ್ ಆಗಿರ್ತೈತಿ ನಾವು ಸಾಲ ಸೋಲ ಮಾಡಿಕೊಂಡು ನಾವು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಿರ್ತಾರೆ ಇಲ್ಲಂತಲ್ಲ ಬಟ್ ಲಾಸ್ ಆತಂತಂದ್ರೆ ಅದನ್ನ ಅಷ್ಟೇ ಸ್ಟಾಪ್ ಮಾಡಿ ಮತ್ತೇನು ಮಾಡ್ತಾರಂದ್ರೆ ಮಿಕ್ಸಿಂಗ್ ಮಾಡ್ತಿರ್ತಾರೆ ಪ್ಯೂರ್ ಆರ್ಗಾನಿಕ್ ಅಂತೂ ಎಲ್ಲಿ ನಿಮ್ಗೆ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ 99% ಸಿಗೋದು ಡೌಟ್ ನನ್ನ ಪ್ರಕಾರ ಎಲ್ಲ 1% ಸಿಗ್ಬೋದು ಬಟ್ ನೀವು ಅದರಲ್ಲೂ ಮೋಸ ಹೋಗಬೇಡ್ರಿ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮ್ದು ಹಂಗೆ ಹೊಲದ ಕೆಲಸನಲ್ರಿ ಇರೋದು ಹೊಲದ ಕೆಲಸ ಬಿಟ್ಟರೆ ಮತ್ತು ಯಾವುದೂ ಇರೋಂಗಿಲ್ಲ ನಾನು ಹೇಳಿದ್ನೆಲ್ಲ ನಾವು ನಿನ್ನೆ ಹೋಗಿದ್ವಲ್ಲ ಅಲ್ಲಿ ಆಂಟಿಯವ್ರ ಮನೆಗೆ ನನಗಂತೂ ಪರ್ಸ್ನಲಿ ಭಾಳ ಖುಷಿ ಆಯ್ತು ನೀವು ಎಲ್ಲರೂ ಖುಷಿ ಪಡ್ರಿ ಕರೆದು ಅಷ್ಟೊಂದೆಲ್ಲ ಮಾಡ್ಯಾರ ಅಂತಂದ್ರೆ ಕೆಲವರು ಅಂದ್ಕೊಂಡಿದ್ರೆ ರಿಲೇಟಿವ್ಸ್ ಅಂಥೇಳಿ ನನ್ನ ರಿಲೇಟಿವ್ಸ್ ಮನೆಗೆ ಎಲ್ಲ ಹೋದ್ರು ನಾನು ವಿಡಿಯೋಸ್ ಜೊತೆ ಏನೂ ಮಾಡೋಕೆ ಹೋಗಂಗಿಲ್ಲ ಇವಾಗೂ ಮಾಡೋಕೆ ಹೋಗಂಗಿಲ್ಲ ಮುಂದೆ ಮಾಡಲ್ಲ ಅಂತ ನಾನು ಅಂದ್ಕೊಂಡೀನಿ ನೋಡೋಣಂತ ಬಟ್ ನಾನು ಎಲ್ಲಾದರೂ ಹಿಂಗೆ ಫ್ರೆಂಡ್ಸ್ ಮನೆಗೆ ಆತಿ ಹಿಂಗೆ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಕರೆದ್ರೆ ಅಲ್ಲಿ ಅವ್ರ ಪರ್ಮಿಷನ್ ಇದ್ರೆ ಅಷ್ಟೇ ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಫಸ್ಟ್ ಕೇಳ್ತೇನೆ ನಾನು ಕೆಲವರು ಇಲ್ಲ ಮಾಡ್ಕೋರಿ ಅಂತ ಹೇಳ್ತಾರೆ ಕೆಲವ್ರು ಬ್ಯಾಡ ಅಂತ ಹೇಳ್ತಾರೆ ಹಂಗೇನಾದರೂ ಇದ್ರೆ ಮಾಡೋಕೆ ಹೋಗಂಗಿಲ್ಲ ಅಲ್ಲಿ ಒಂದು ವಿಡಿಯೋ ಮಾಡಿ ನಮ್ಗೆ ಒಂದು ವ್ಯೂಸ್ ಅದರಿಂದ ಇನ್ನು ಸಾವಿರಾರು ಗಂಟಲೆ ಏನು ರೊಕ್ಕ ಬರ್ತಿರೋದಿಲ್ಲ ಅದರಿಂದ ಯಾವುದೋ ಒಂದು ಸ್ನೇಹ ಸಂಬಂಧನ ಕಳ್ಕೊಳಕ್ಕೆ ನಾನು ಯಾವತ್ತೂ ಇಷ್ಟಪಡೋಂಗಿಲ್ಲ
ನಾನು ಅದನ್ನೇ ಹೇಳೋದು, ಯಾರನ್ನಾದ್ರೂ ನಾವು ಪರಿಚಯ ಮಾಡ್ಕೋಬೇಕಾ, ಯಾರ್ದಾದ್ರೂ ಫ್ರೆಂಡ್ಶಿಪ್ ಬೆಳೆಸ್ಬೇಕಾ, ಅದನ್ನು ನಾವು 1000 ಸಲ ಯೋಚನೆ ಮಾಡ್ಬೇಕಾಕೈತಿ. ಬಟ್ ನಮ್ಗೆ ಲೈಫಲ್ಲಿ ಒಂದು ಸರಿಯಾದ ಪಾಠ ಕಲಿತಾಗ ನಾವು ಎಚ್ಚೆತ್ತುಕೊಳ್ತೇವೆ. ಬಟ್ ನಾನು ರಗಡ ಸಲ ಪಾಠ ಕಲಿತ್ರೂ, ಅನುಭವ ಆದ್ರೂ ನನಗೆಲ್ಲರೂ ಸಿಕ್ಕಿರೋದು ಹೆಂಗಂತಂದ್ರೆ ಮಿತ್ರದ್ರೋಹಿಗಳೇ ಜಾಸ್ತಿ ನನ್ನ ಲೈಫಲ್ಲಿ. ಅದೇನಂತ ಗೊತ್ತಿಲ್ಲ, ಅದು ಯಾವುದೋ ಒಂದು ಪೂರ್ವಜನ್ಮದ ಪಾಪ ಕರ್ಮ ಇರ್ಬೋದೇನೋ. ಬಟ್ 2025ರಿಂದ ನಾನು ನಂಬಿದ್ರೂ ಎಷ್ಟಷ್ಟು ಹಾಯ್ ಹಲೋ ಹಾಯ್ ಬಾಯ್ ಅಂತ ಅಷ್ಟೇ ಇರ್ಬೇಕಂತ ಅಂದ್ಕೊಂಡಾನೆ. ಯಾಕಂದರೆ 2024ರಲ್ಲಿ ಏನೆಲ್ಲ ಆಗಿ ಹೋಯ್ತು ಅಂತೇಳಿ ನನಗೆ ಗೊತ್ತು. ಅದನ್ನ ಎಲ್ಲನೂ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಅದನ್ನ ಹೇಳೋದು, ಯೋಚನೆ ಮಾಡಿ ಪರಿಚಯ ಮಾಡ್ಕೋಬೇಕಾ, ಫ್ರೆಂಡ್ಶಿಪ್ನ ಮಾಡ್ಕೋಬೇಕಾ. ಇನ್ನು ಹೊಲದ ಕೆಲಸ ಮಾಡ್ಕೋಬೇಕಾ. ಅಲ್ಲಿ ನಾವು ಮೊನ್ನೆ ನನ್ನ ಬೆಕ್ಕನ್ನು ತೋರಿಸಿದ್ನಲ್ಲ, ಹೋಗ್ಬೇಕಾದ್ರೆ ಅಲ್ಲಿ ಅದಾವಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ವಾಪಸ್ ಈಗ ಮನ್ಯಾಗ ಸ್ವಲ್ಪ ಮಜ್ಜಿಗೆ ಇದ್ದು, ಮಜ್ಜಿಗೆ ಮತ್ತು ಅನ್ನ ಕಲಸ್ಕೊಂಡು ಅವಕ್ಕೆ ಹಾಕಿ ಬಂದ್ರಾತಂತ ಹೇಳಿ ಒಂದಿಟ್ಟು ಪೈಪ್ ಏನೋ ಜೋಡ್ಸೋದು ಏನೋ ಇತ್ತ ಹೋಗೋಣ ಅಂತೇಳಿ. ನಮ್ಮ ಮನೆಯವ್ರು ಹೊಂಟಿದ್ರಲ್ಲ, ನಾನು ಬರ್ತೀನಿ ಒಬ್ಬಾಕೆ ದೂರ ಆಕೈತಿಲ್ಲ, ಸ್ವಲ್ಪ ವಾಕಿಂಗ್ ಆದಂಗೂ ಆಕೈತಿ ಸಂಜೆ ಟೈಮ್ ಅಂತೇಳಿ ಹೊಂಟೇನಿ ನಾನು ಅವ್ರ ಜೊತೆ. ನೋಡ್ಬೇಕು ಏನೇನು ಆಕೈತೆ ಅಂತೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕೆರಿಗೆ ಹೋಗ್ಬೇಕಾರೆ ಇದಕ್ಕೆ ಚಾಲು ಇರ್ಬೇಕು, ಡ್ರಿಪ್ಪಿಗೆ ಹೋಗ್ಬೇಕಾರೆ ಅದು ಚಾಲು ಇರ್ಬೇಕು. ಈಗ ಅದನ್ನ ಬಂದ್ ಮಾಡ್ರಿ, ಈಗ ಕೆರಿಗೆ ಹೋಗ್ಬೇಕು, ಇದನ್ನ ತೆಗಿಬೇಕು. ಕೆರೆಗೆ ಹೋಗ್ಬೇಕಾದ್ರೆ ಎರಡೂ ಆ ಕಡೆ ಇರಬೇಕಾ, ಡ್ರಿಪ್ಪಿಗೆ ಹೋಗ್ಬೇಕಾದ್ರೆ ಇದೊಂದು ಈ ಕಡೆ ಇರಬೇಕು. ಇಷ್ಟ ಅವ್ರು ಹೇಳಿದ್ದು ನನ್ನ ತಲೆಯಾಗ ಹೋಗೋದಿಲ್ಲ. ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅದು ಮಾತ್ರ ನನ್ನ ತಲೆಯಾಗ ಹೋಗ್ತೈತಿ. ಏನು ಮಾಡಿದ್ರಿ, ರೈತರ ಜೀವನ ಹಿಂಗೈತಿ. ಈಗ ನಾ ಬರ್ಬೇಕಾದ್ರೆ ಒಬ್ಬಕ್ಕೆ ಬರ್ಬೇಕಾ? ಅಲ್ಲಿ ಇದನ್ನ ತಲೆಯಾಗ ಇಟ್ಕೊ ಮೊದಲ. ಅದಾದ ಪೆಟ್ಟಿಗೆ ಡ್ರಿಪ್ಪಿಗೆ ಬಿಡಂದ್ರೆ ಹಿಂಗೆ ಬಿಡ್ಬೇಕು. ಇದನ್ನ ತಲೆಯಾಗ ಇಟ್ಕೊ. ಅದು ಮುಂದಾಳ, ಅಲ್ಲಿವರೆಗೂ ನನ್ನ ತಲೆಯಾಗ ಉಳಿದಿಲ್ಲ ಅದು. ಅಲ್ಲಿ ಹೋದವ ಗೂಟ್ ಅವನೇನು ಮಾಡೋದು ತಗೊಂಡು ಈಗ ಇನ್ನೂ ಹೊತ್ತು ಹಾಕೋದು. ನಾವು ಇಲ್ಲಿಂದ ಅಲ್ಲಿ ಹೋಗಿ ಹೊಡೆದ ಕತ್ಲಕ್ಕೈತಿ. ನಾನು ಆಮ್ಯಾಗ ಸಿಗ್ತೇನೆ ಬೆಕ್ಕಿನಂತ ಬಂದ್ಗಳು. ಈ ಪೈಪ್ ಐತ್ಲ ಅದ, ನೀ ಬರೋತ್ನ ಈ ಪೈಪ್ ಐತಿ ಹಿಂಗೆ ಸೀದಾ ಇಟ್ಕೊ. ನನಗೆ ಹೇಳ ಕೆಲಸ. ನಾನಾ ನಾನು ಇಲ್ಲೇ ಅರ್ಧ ಹಾದಿ. ಹಾಂ 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 ನಂಗೆ ಮತ್ತು ಒಳ್ಳೆ ಅನ್ನಿಸ್ತು. ಹಾಗಾಗಿ ಹೊಂಟು ನಾನು. ಅಂದ್ರೆ ಮನೆ ಕಿಲೆ ಹಾಕಿಲ್ಲ ಹಂಗ ಚಿಲ್ಕ. ನಮ್ಮ ದೇವಿನೂ ಹಾಲು ತೊಗೊಂಬಂದಿಲ್ಲ, ಯಾಕಂತ ಗೊತ್ತಿಲ್ಲ. ಚಿಲ್ಕ ಹಾಕಿ ಬಂದೀನಿ. ಅದ್ರೊಳಗೆ ಕರೆಂಟ್ ಅಂತ ಹೋಗ್ಯಾವ. ನಮ್ಮ ಪಪ್ಪಿ ಎಲ್ಲ ಐತಿ, ಆದ್ರೆ ನಾವಲ್ಲಿ ಇರ್ತಿಲ್ಲ, ಅದು ಬೊಗಳದು ಕೇಳಿಸ್ತೈತಿ. ಬಟ್ ಸುಮ್ಮನೆ ರಿಸ್ಕ್ ಬೇಡ ಅಂತ ಅದಕ್ಕೋಸ್ಕರ ಒಂದು ಬಿಟ್ಟು ಬಾಂಡೆ ಇದಾವಲ್ಲ, ಬಾಂಡೆ ತಿಕ್ಕಿದ್ರಾತ ಅಂತೇಳಿ ಹಿಂಗೆ ನೋಡ್ರಿ ಹೋಗಿ ಬರ್ಬೇಕಂತ ನಾನು.